ಹೈ ಡಿಯರ್ಸ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಇವತ್ತು ಬಿಸಿಲು ಇದ್ದಕ್ಕೂ ಸಾಯಂಕಾಲ ಆಗ್ತಿದ್ದಂಗೆ ಕೂಲ್ ಆಗ್ತಾ ಇದೆ. ವೆದರ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಸಂಜೆ. ಲಾಸ್ಟ್ ವಿಡಿಯೋ ನೋಡಿರೋಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಿಯಂದು ಇದೊಂದು ಸರ್ಪ್ರೈಸ್ ವಿಸಿಟಿಂಗ್. ಯುರೋಪಿಂದ ಬ್ಯಾಂಗ್ಳೂರಿಗೆ ಬಂದಿರೋ ಕಾರಣ ಒಂದು ಪರ್ಸ್ನಲ್ ಕೆಲಸ, ಜೊತೆಗೆ ಇವಾಗ ಒಂದು 15 ದಿನ ಅವಳಿಗೆ ಹಾಲಿಡೇಸ್ ಇದೆ. ಈ ಹಾಲಿಡೇಸ್ನ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿಳೆ. ಬರುವಾಗ ಸಾಕಷ್ಟು ಚಾಕ್ಲೇಟ್ಸ್ ಮತ್ತು ಮಕ್ಕಳಿಗೆಲ್ಲ ಗಿಫ್ಟ್ಸ್ ತೊಗೊಂಬಂದಿದ್ಲು. ಅದನ್ನು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಫ್ಯಾಮಿಲಿನಲ್ಲಿ ಅಂದರೆ ನನ್ನ ಅಪ್ಪ ಅಮ್ಮಂಗಾಗಲಿ ನನ್ನ ತಮ್ಮನ ಫ್ಯಾಮಿಲಿಗಾಗಲಿ ಯಾರಿಗೂ ಪ್ರಿಯ ಬರೋ ವಿಷಯ ಗೊತ್ತಿಲ್ಲ. ಅವರೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಲೇ ಪ್ರಿಯ ಯಾರಿಗೂ ಹೇಳಿರಲಿಲ್ಲ. ಇವಾಗ ಅವ್ರ ಮಾಮನ ಮನೆಗೆ ಹೊರಟಿದ್ವಿ, ಬನ್ನಿ ಹೋಗ್ಬರೋಣ. ಸಂಜೆ ಆಗೋಯ್ತು, ಬನ್ನಿ ಹೋಗೋಣ. ಸಾಯಂಕಾಲ ಆಗಿರೋದ್ರಿಂದ ನಾವು ಅವ್ರಿಗೇನು ಫೋನ್ ಮಾಡಿದೆ, ಸಡನ್ನಾಗಿ ಹೊರಟ್ವಿ. ಆದರೆ ಮಕ್ಕಳಿಗೆಲ್ಲ ರಜಾ ಇದ್ದಿದ್ದರಿಂದ ರಂಗನಾಥ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೊರಗಡೆ ಹೋಗಿದ್ದ. ಬಟ್ ನಾವು ಮನೆಗೆ ಹೋದಾಗ ಅವ್ರು ಯಾರೂ ಇರಲಿಲ್ಲ. ಫೋನ್ ಮಾಡಿ ಕೇಳಿದಾಗ ರಂಗನಾಥಂಗೆ ಡೌಟ್ ಬಂತು. ನಾನು ಯಾವಾಗಲೂ ಸುಮ್ಮನೆ ಹೋಗಲ್ಲ, ಏನೋ ಕಾರಣ ಇದೆ ಅಂತ ಅಂದ್ಕೊಂಡ. ಆಮೇಲೆ ಅವ್ರು ಎಲ್ಲಿದ್ರೋ ಅಲ್ಲಿಗೆ ಕರ್ಸ್ಕೊಂಡ್ರು. ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೊರಗಡೆ ಬಂದಿದ್ರು ಫ್ಯಾಮಿಲಿ. ಅಲ್ಲಿಗೆ ಹೋದ್ವಿ ನಾವು ಕೂಡ. ಮಾಮ ಏನು ಗೊತ್ತಿಲ್ಲ ಥರ ಇಲ್ಲ, ನೋಡ್ಕೊಂಡ್ಬಂದ್ಬಿಟ್ಯಾ ಅಷ್ಟು ಬೇಗ? ಮಾತಾಡ್ಸ್ಕೊಂಡ್ಬಂದೆ. ನನ್ನ ತಮ್ಮ ಗೆಸ್ ಮಾಡಿದ್ದ ಪ್ರಿಯಾ ಬರ್ಬೋದು ಅಂತ. ಹಾಗೆ ಫಸ್ಟ್ ಕೇಳಿದ್ದ ಬರ್ತಾಳ ಪ್ರಿಯಾ ಈ ಸರ್ತಿ ಹಾಲಿಡೇಗೆ ಅಂತ. ನಾನು ಇಲ್ಲ ಅಂತಲೇ ಹಿಂಗೆ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಅವನಿಗೆ ಗೊತ್ತು ನನಗೆ ಸುಳ್ಳು ಹೇಳೋಕ್ಕೆ ಸರಿಯಾಗಿ ಬರಲ್ಲ ಅಂತ. ಹಾಗಾಗಿ ಅವನಿಗೆ ಡೌಟ್ ಇತ್ತು, ಮೇ ಬಿ ಬರ್ತಾಳೆ ಅಂತ. ನಾನು ಯಾವಾಗ ಸಡನ್ನಾಗಿ ಅವ್ರ ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದೆ, ಆವಾಗಲೇ ಅವನಿಗೆ ಅನುಮಾನ ಬಂದಿತ್ತು. ನಾವು ಕಾರಿಂದ ಇಳಿದಿದ್ದು ಇದೆಲ್ಲ ನೋಡಿ ರಂಗನಾಥ ದೂರದಲ್ಲಿ ನಿಂತ್ಕೊಂಡು ನೋಡಿಕೊಂಡು ಫಸ್ಟೇ ಪ್ರಿಯನ್ ಮಾತಾಡ್ಸ್ಕೊಂಡು ಬಂದ. ಆಮೇಲೆ ನಾವು ಹೋಟ್ಲಲ್ಲಿ ಮಕ್ಕಳು ಮತ್ತು ಶ್ವೇತ ಕೂತ್ಕೊಂಡಿದ್ದಾಗ ನಾವು ಹತ್ತಿರ ಬಂದಾಗಲೇ ಅವ್ರಿಗೂ ಗೊತ್ತಾಗಿದ್ದು ನಾವು ಪ್ರಿಯನ್ ಕರ್ಕೊಂಬಂದಿದ್ದೀವಿ ಜೊತೆಲಿ ಅಂತ. ಮಕ್ಳಿಗಂತೂ ಅದೆಷ್ಟು ಖುಷಿ ಆಯಿತು. ಅದರಲ್ಲೂ ಹಿತೈಷಿ ಪಾಪುಗೆ ಈ ಥರದ್ದೆಲ್ಲ ಗಿಫ್ಟ್ಸ್ ತುಂಬ ಇಷ್ಟ. ಪಾಪಕ್ಕೆ ತುಂಬ ಇಷ್ಟ ಆಯಿತು. ಹಾಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಾವು ಕೂಡ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಹೊತ್ತು ಮಾತಾಡಿದ್ವಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದಿದ್ದರಿಂದ ಏನೂ ಮಾತಾಡೋಕ್ಕಾಗಲಿಲ್ಲ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಆಗಿದ್ದರಿಂದ ಇಲ್ಲೇ ಒಂದು ಹೋಟೆಲಲ್ಲೇ ಸ್ನ್ಯಾಕ್ಸ್ ತಿಂತ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಪ್ರಿಯಾ ಬರುವಾಗ ಒಂದು ವಿಶ್ ಲಿಸ್ಟ್ ಇಟ್ಕೊಂಡ್ಬಂದಿಯಾಳೆ. ಇಂಡಿಯಾಗೆ ಬಂದಾಗ ನಾನು ಹೆಂಗಿರಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು ಅಂತೆಲ್ಲ ಆಸೆ ಪಟ್ಕೊಂಡು ಬಂದಿಯಾಳೆ. ಅದನ್ನೆಲ್ಲ ಈಗ ನಾವು ಪೂರ್ತಿ ಮಾಡ್ತಾಯಿದ್ದೀವಿ. ಒಂದು ಏನೋ ರೆಸ್ಟ್ ಬಿಟ್ಟಿದಂಗೆ ಎಲ್ಲ ಕಡೆ ತಿರ್ಕೊಂಡು ಎಲ್ಲ ಕಡೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಫಸ್ಟ್ ವಿಸಿಟ್ ನಾವು ಯೂಶಲಿ ಫ್ಯಾಲ್ಕನ್ಗೆ ಬರ್ತೀವಿ ಏನಾದ್ರು ಶಾಪಿಂಗ್ ಮಾಡಬೇಕು ಅಂದರೆ. ಆ್ಯಂಡ್ ಎಸ್ಪೆಷಲಿ ಮೋಮೋಸ್ ತಿನ್ನಕ್ಕೆ ಬರ್ತೀವಿ. ಇಲ್ಲಿ ಮೋಮೋಸ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಫೇವ್ರೆಟ್ ಮೋಮೋಸ್ ಅಡ್ಡ ಅಲ್ವಾ ಬ್ರಹ್ಮನ್? ಇವತ್ತು ಹೋಟ್ಲಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆಯಿತು. ಪ್ರಿಯಂಗ್ ತುಂಬ ಇಷ್ಟ ಆಗಿರೋ ಮೋಮೋಸ್ ತೊಗೊಳಕ್ಕೆ ಬಂದಿದ್ದೀವಿ. ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಇಷ್ಟು ದಿನ ಹೇಳ್ತಾ ಇದ್ದೆ ಬೆಂಗಳೂರಲ್ಲಿ ಚಳಿನೇ ಇಲ್ಲ ಈ ಸರ್ತಿ ಅಂತ. ಇಷ್ಟು ದಿನ ಹೇಳ್ತಾ ಇದ್ದೆ ಬೆಂಗಳೂರಲ್ಲಿ ಚಳಿ ಇಲ್ಲ ಅಂತ. ಪ್ರಿಯಾ ಬರ್ತಾ ಚಳಿ ಕರ್ಕೊಂಡು ಹೊರಡಿ. ಇವಾಗ ಸ್ವಲ್ಪ ಚಳಿ ಕಾಣಿಸ್ತಾ ಇದೆ. ಚಳಿ ಇರುತ್ತೆ, ಚಳಿ ಆಗ್ತಿದೆ. ನಂಗೆ ಚಳಿ ಆಗಲ್ಲ ಅಂತ ಅಂದ್ಕೊಂಡು ಬಂದೆ. ಇವಾಗ ಇಟ್ ಇಸ್ ಸ್ಟಿಲ್ 18 ಡಿಗ್ರಿ ಏನೋ, 18 ಡಿಗ್ರಿ ಏನೋ ಇದೆ ಅಷ್ಟೇ. 0 ಡಿಗ್ರಿಯಲ್ಲಿ ಇದ್ದು ಇಲ್ಲ ಏನು ಶೆಕೆ ಆಗದೆ ಇಲ್ಲ ಅನ್ಕೊಂಡು ನಂಗೂ ಚಳಿ ಆಗ್ತದೆ. ಇಟ್ಸ್ ವಿಂಟರ್ ಆಡಿಯೋ ಎಕ್ಸ್ಪೆಕ್ಟ್. ಹಾಂ, ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಮೊನ್ನೆ ಡಂಪ್ಲಿಂಗ್ ತಿಂದೆ, ಮೋಮೋಸ್ ಥರನೇ ಇರುತ್ತೆ. ಓಕೆ, ಬಟ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಮೊನ್ನೆ ಬರೋ ದಿನ ಏನು ಫೀಲ್ ಮಾಡಿರ್ತಾರೆ? ವೆಜಿಟೇಬಲ್ ಡಂಪ್ಲಿಂಗ್. ಪ್ರಿಯನ್ ವಿಶ್ ಲಿಸ್ಟ್ ತುಂಬ ದೊಡ್ಡದಿದೆ, ಅದರ ಸಮಯ ತುಂಬ ಕಡಿಮೆ ಇದೆ. ಅವಳ ಲಿಸ್ಟಲ್ಲಿ ಇರೋದನ್ನೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಾಯಂಕಾಲ ಕರ್ಕೊಂಡು ಹೋಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದಾಯಿತು. ಅದಾದ ನಂತರ ಅವತ್ತಿನ ನೈಟೇ ಮೂವಿ ನೋಡ್ತಾ ಇದ್ವಿ. ಪ್ರೈಮ್ ಮತ್ತು ನೆಟ್ಫ್ಲಿಕ್ಸ್ ಎಲ್ಲ ಹಾಕಿಸ್ಕೊಂಡ್ಮೇಲೆ 4 ಜನ ಒಟ್ಟಿಗೆ ಕೂತ್ಕೊಂಡು ಮೂವಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ತುಂಬ ಹೊತ್ತವರೆಗೂ ಮೂವಿ ನೋಡ್ತಾ ಇದ್ವಿ. ಲೇಟಾಗಿ ಮಲ್ಕೊಂಡ್ವಿ. ಈಗಾಗಲೇ ತುಂಬ ಸಮಯ ಆಗಿದೆ, ಈಗಾಗಲೇ 10 ಗಂಟೆ ಮೇಲಾಗಿದೆ.
ಹಾಗೆ ಮಕ್ಕಳಿಬ್ಬರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನೋದೇ ನನ್ನ ಆಸೆ. ಹರ್ಷಿತ್ ಕೂಡ ಪ್ರಿಯನ ತುಂಬ ಮಿಸ್ ಮಾಡ್ಕೋತಾ ಇದ್ದ. ಹಾಗಾಗಿ ಇಬ್ಬರು ಮಕ್ಕಳು ಒಟ್ಟಿಗೆ ಈ ಟೈಮ್ನ ಕಳೀಲಿ ಅಂತಲೇ ನಾನು ಆಸೆ ಪಡ್ತೀನಿ. ಸೊ ಇಲ್ಲೇ ಹಾಲಲ್ಲೇ ಮಲ್ಕೊಂಬಿಟ್ಟಿದ್ರು ಮೂವಿ ನೋಡ್ತಾನೆ. ಹಾಗೆ ಇವ್ರಿಗಿಬ್ರಿಗೂ ಒಂದು ಸ್ಪೆಷಲ್ ರೆಸಿಪಿ ಇವತ್ತು ನಾನು ರೆಡಿ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿ ರೆಸಿಪಿ, ಬನ್ನಿ ಆ ರೆಸಿಪಿ ಹೋಗಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಹೆಲ್ದಿ ಡ್ರಿಂಕ್ ರೆಡಿ ಮಾಡ್ತಾಯಿದ್ದೀನಿ, ಅದು ಡ್ರೈ ಫ್ರೂಟ್ಸ್ ಮಿಲ್ಕ್. ಸುಮಾರು ಡ್ರೈ ಫ್ರೂಟ್ಸ್ ನಾನು ಇಲ್ಲಿ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಬಾದಾಮಿ, ಗೋಡಂಬಿ, ಏಲಕ್ಕಿ ಮತ್ತು ಅಂಜೀರ್ ಇದಿಷ್ಟನ್ನು ನೆನೆಸಿ ಇಟ್ಟಿದ್ದೆ. ಬೇಕಿದ್ರೆ ಅದ್ರ ಜೊತೆಗೆ ದ್ರಾಕ್ಷಿನೂ ನೀವು ಹಾಕ್ಕೋಬೋದು. ಸದ್ಯಕ್ಕೆ ನನ್ನ ಹತ್ರ ದ್ರಾಕ್ಷಿ ಖಾಲಿಯಾಗಿರೋದ್ರಿಂದ ಇರೋವಂಥ ಡ್ರೈ ಫ್ರೂಟ್ಸ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಲು ಬಿಸಿ ಆಗೋಷ್ಟರಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೊಂಬೇಡ. ಒಳ್ಳೆ ನೀರಲ್ಲೇ ನಾನು ನೆನೆಸಿಟ್ಟಿದ್ದೆ, ಅಂದರೆ ಒಂದು ಸತಿ ಚೆನ್ನಾಗಿ ತೊಳೆದು ಕುಡಿಯೋ ನೀರನ್ನೇ ಹಾಕಿ ನೆನೆಸಿಟ್ಟಿರೋದನ್ನು ಅದೇ ನೀರನ್ನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ, ಬೆಲ್ಲದ ಬದಲಾಗಿ ಕಲ್ ಸಕ್ಕರೆ ಹಾಕೋತಾ ಇದ್ದೀನಿ. ಕಲ್ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬೇಡ, ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಆನಂತರ ನಾವು ರುಬ್ಬಿಟ್ಕೊಂಡಿರೋದನ್ನು ಕಾಯ್ಸೋಕ್ಕಿಟ್ಟಿರೋಂಥ ಹಾಲಿಗೆ ಮಿಕ್ಸ್ ಮಾಡ್ಕೋಬೋದು. ಸೊ ಸಾಧ್ಯ ಆದಷ್ಟು ಹಾಲು ನೀರು ಎರಡೂ ಒಟ್ಟಿಗೆ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಂಡ ನಂತರ ರುಬ್ಬಿರೋವಂಥ ಡ್ರೈ ಫ್ರೂಟ್ಸ್ ಪೇಸ್ಟ್ ಹಾಕ್ಕೋಬೇಕು. ಯಾಕಂದರೆ ನಾವು ಇದಕ್ಕೆ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಕುದೀತಾ ಇದ್ದಾಗೆ ಗಟ್ಟಿ ಕೂಡ ಆಗುತ್ತೆ. ಒಂದು ಪಾಯಸ ತಿಂದು ನಿಮಗೆ ಬೋರ್ ಆಗಿದ್ರೆ ಖಂಡಿತ ಈ ಡ್ರಿಂಕ್ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅನ್ನೋದ್ರ ಜೊತೆಗೆ ಹೆಚ್ಚಿನ ಎನರ್ಜಿ ಕೂಡ ಕೊಡುತ್ತೆ ಈ ಥರದ ಡ್ರೈ ಫ್ರೂಟ್ಸ್ ಮಿಲ್ಕ್ ಯಾವಾಗಲಾರು ಒಮ್ಮೊಮ್ಮೆ ಮಕ್ಳಿಗೆ ಮಾಡಿಕೊಟ್ಟಾಗ. ಸೊ ಇವತ್ತು ಮಕ್ಕಳಿಗೆ ಅಂತಲೇ ನಾನಿವತ್ತು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಈ ಡ್ರೈ ಫ್ರೂಟ್ಸ್ ಡ್ರಿಂಕ್ ಜೊತೆಗೆ ಇನ್ನೊಂದು ಬ್ರೇಕ್ಫಾಸ್ಟ್ ನಾನು ಮಾಡ್ತಾಯಿದ್ದೆ. ಬಟ್ ಇವತ್ತು ಹರ್ಷಿತ್ ಅವ್ನ ಬ್ರೇಕ್ಫಾಸ್ಟ್ ಅವನೇ ಮಾಡ್ಕೋತೀನಿ ಇಂದ. ಯೂಶ್ವಲಿ ಹರ್ಷಿತ್ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾನೆ. ಅಂದರೆ ಮೊಟ್ಟೆ, ಹಾಲು ಅಥವಾ ಈ ಥರ ಸ್ಯಾಲೆಡ್ ಮತ್ತು ಫ್ರೂಟ್ಸ್ ಇಂಥದ್ದನ್ನು ಮಾತ್ರ ತಿಂತಾನೆ. ಆಯಿಲ್ ಆಗಲಿ ಅಥವಾ ರೈಸ್ ಆಗಲಿ ಏನೂ ತಿನ್ನಲ್ಲ. ಇವತ್ತು ಪ್ರಿಯಿಂಗೆ ಅಂತ ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೆ, ಬಟ್ ಅವನಿವತ್ತು ಇಲ್ಲ ನಾನು ಸ್ಪ್ರೌಟ್ಸ್ ತಿಂತೀನಿ ಅಂತ ಹೇಳಿ ಈ ರೀತಿ ಒಂದು ಬೌಲ್ ಸ್ಪ್ರೌಟ್ಸ್ ರೆಡಿ ಮಾಡ್ಕೊಂಡೇನೆ. ಇದರಲ್ಲಿ ಹುರುಳಿ ಕಾಳಿದೆ, ಹಲಸಂದಿ ಕಾಳಿದೆ, ಹಾಗೆ ಈರುಳ್ಳಿ, ಟೊಮೆಟೊ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ತಿಂತಾಯಿದ್ದಾನೆ. ಪ್ರಿಯಿಂಗ್ ತುಂಬ ಇಷ್ಟ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನಲ್ಲಿ ಇದು ಚೀಸ್ ಪರಾಠಾಗೆ ನಾನು ಸ್ಟಫಿಂಗಿಗೋಸ್ಕರ ಆರಿಗ್ಯಾನೋ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು. ಒಂದು 8ರಿಂದ 10 ಎಸಳಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಥವಾ ಕ್ರಷ್ ಮಾಡ್ಕೋಬೋದು. ಹಾಗೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಕಲಸಿ ರೆಡಿ ಮಾಡ್ಕೋಬೇಕು. ಪರಾಠ ಥರ ನಾವು ಇದನ್ನು ಒಳಗಡೆ ಮಸಾಲೆಗೆ ಅಪ್ಲೈ ಮಾಡಿಬಿಟ್ಟು ನಂತರ ಚೀಸ್ ಹಾಕಿ ಸ್ಟಫ್ ಮಾಡಿ ಮಾಡುವಂಥ ಒಂದು ರೆಸಿಪಿ. ಸೊ ಸ್ಟಫಿಂಗ್ ಇಲ್ಲಿ ರೆಡಿಯಾಗಿದೆ. ಚಪಾತಿಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಪರಾಠ ರೀತಿ ಮಾಡುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ನಮಗೆ ಸ್ಟಫಿಂಗ್ ಹೊರಗಡೆ ಬರಲ್ಲ. ಹಾಗೆ ಒಂದೊಂದು ಸಣ್ಣದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಒಳಗಡೆ ಇದನ್ನೆಲ್ಲ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಈ ಥರದ ಪರಾಠ ಎಸ್ಪೆಷಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಳಗಡೆ ನಾವು ಆರಿಗ್ಯಾನೋ ಹಾಕಿರ್ತೀವಿ, ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತೀವಿ, ಹಾಗೆ ಚೀಸ್ ಎಲ್ಲ ಇರುತ್ತೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಒಳಗಡೆಗೆ ಒಂದು ಸ್ಪೂನಷ್ಟು ಸ್ಟಫಿಂಗ್ ಮಾಡಿದ ನಂತರ ಚೀಸ್ ಸ್ಲೈಸ್ ಹಾಕಿದ್ದೀನಿ. ಸ್ಲೈಸ್ ಇಲ್ಲ ಅಂತಂದರೆ ಚೀಸ್ನ ಗ್ರೇಟ್ ಮಾಡಿ ಕೂಡ ಹಾಕ್ಕೋಬೋದು. ಈ ಥರ ಸ್ಕ್ವೇರ್ ಶೇಪಲ್ಲಿ ಅಥವಾ ರೌಂಡ್ ಯಾವ ಥರ ಬೇಕಾದ್ರೆ ಲಟ್ಸ್ಕೋಬೋದು. ಯಾವ ಥರ ಈಸಿ ಅನಿಸುತ್ತೆ ಆ ರೀತಿ ನೀವು ಇದನ್ನು ಸ್ಟಫ್ ಮಾಡಿ ಲಟ್ಟಿಸ್ಬಿಟ್ಟು ಸುಟ್ಕೋಬೋದು. ಒಂದನ್ನು ನಾನು ಸ್ಕ್ವೇರ್ ಶೇಪಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಚೀಸ್ನ ನಾವು ಈ ರೀತಿ ಮುರಿದ್ಬಿಟ್ಟು ಹಾಕ್ಕೋಬೋದು ಅಥವಾ ಗ್ರೇಟ್ ಮಾಡಿ ಹಾಕ್ಕೋಬೋದು. ನನ್ನ ಹತ್ರ ಸ್ಲೈಸ್ ಇದ್ದಿದ್ದರಿಂದ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಬೇಯುವಾಗಲೇ ಮೆಲ್ಟ್ ಆಗಿಬಿಡುತ್ತೆ. ಆನಂತರ ಮಕ್ಕಳಿಗೆ ತಿನ್ನುವಾಗ ತುಂಬ ಇಷ್ಟ ಆಗುತ್ತೆ ಈ ಥರ ಮಧ್ಯೆ ಚೀಸ್ ಸಿಗ್ತಾಯಿದ್ರೆ. ಸೊ 2 ಚಪಾತಿ ಥರ ಲಟ್ಟಿಸ್ಕೊಂಡು ಒಂದರ ಒಳಗಡೆ ಈ ರೀತಿ ಸ್ಟಫ್ ಮಾಡಿ ಮತ್ತೊಂದನ್ನು ಕ್ಲೋಸ್ ಮಾಡಿ ನಿಧಾನಕ್ಕೆ ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು. ಬಿಸಿಯಾಗಿರೋಂಥ ಕಾವಲಿ ಮೇಲೆ ಇದನ್ನು 2 ಕಡೆಗೂ ಕೆಂಪಗಾಗೋವರೆಗೂ ಸುಟ್ಟು ತೆಗೆದ್ರೆ ಚೀಸ್ ಪರಾಠ ರೆಡಿ ಆಯಿತು. ಈಗ ನಾವು ಮಾಡಿರೋಂಥ ಚೀಸ್ ಪರಾಟಾಗೆ ಸೈಡ್ ಡಿಶಲ್ಲಿ ನಮಗೆ ಏನು ಬೇಕು ಅನ್ಸಲ್ಲ, ಹಾಗೇ ತಿನ್ಬೋದು. ಆದರೆ ಮಕ್ಕಳಿಗೆ ಯೂಶ್ವಲಿ ಸಾಸ್ ಜೊತೆಗೆ ಅಥವಾ ಕೆಚಪ್ ಜೊತೆಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಪ್ರಿಯಾ ಟೊಮೆಟೊ ಕೆಚಪ್ ಮತ್ತು ಮೇನೇಸ್ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದಾಳೆ. ಹಾಗೆ ಈ ಡ್ರಿಂಕ್ ಕೂಡ ಬಿಸಿಯಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಡ್ರೈ ಫ್ರೂಟ್ಸ್ ಡ್ರಿಂಕ್ ಸರ್ವ್ ಮಾಡುವಾಗ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಮೇಲಿಂದ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಇಟ್ಕೋ ಚಲೋ ಹೌದಾ?
ಹರ್ಷ ಮಾತ್ರ ತಿಂತಾ ಇಲ್ಲ, ಅವ್ನು ಸ್ಪ್ರೌಟ್ಸ್ ಮಾಡ್ಕೊಂಡು. ಸೊ ಇವತ್ತೊಂದಿನ ನಂಗೋಸ್ಕರ ಹರ್ಷಗೆ ಇವತ್ತೊಂದಿನ ಅಂತ ನೆನ್ನೆ ಜಿಮ್ಗೆ ಹೋಗ್ಬಿಟ್ಟಿಲ್ಲ. ಪಾನಿಪುರಿ ತಿಂದ, ಮತ್ತೆ ಮೊಮೋಸ್ ತಿಂದ. ಪಾನಿಪುರಿ ಯಾವಾಗ ತಿಂದ? ಸಾರಿ, ಮಸಾಲ ಪುರಿ. ಒಂದಿನ ಏನಾಗ ಚೀಟ್ ಮಾಡಿದ್ರೆ ನಂಗೆ ಅವಾಗ ಸಿಗ್ತಾ ಇರುತ್ತೆ, ನೀನು ಸಿಗ್ತಲ್ಲ. ಸರ್ಪ್ರೈಸ್! ಪ್ರಿಯಾ ಇನ್ನೊಂದು ಟಾಟು ಹಾಕ್ಸ್ಕೊಂಡಿದ್ದಾರೆ, ಇವಾಗಷ್ಟೇ ಹೋಗಿ ಹಾಕ್ಸ್ಕೊಂಡು ಬಂದಿದ್ದು. ಎಸ್, ಇದು ಹೊಸ ಟಾಟು. ಎಸ್, ಹೋಗೋ ನೋಡೋಣ ಇದೇನು ಅಂತ ನೀವೇ ರೆಕಗ್ನೈಸ್ ಮಾಡಿ ಹೇಳಿ. ಆ ಟಾಟು ಮೀನಿಂಗ್ ಏನು ಅಂತ. ಅವ್ರು ಲೇಟ್ ಆಗ್ಬಿಡತ್ತೆ. ಹೌದಾ? ಅವ್ರು ಹೇಳೋ ಅಷ್ಟು. ಏನ್ ಚಿನಿ ಅದು ಮೀನಿಂಗ್, ಅದು ಹಾಕ್ಸ್ಕೊಂಡಿರೋದು? ನಾ ಹೋಗ್ತಾ ಹಾಕ್ಸ್ಕೊಂಡಿದ್ದೆ. ಹೋಗ್ತಾ ನಾನು ಫ್ಲೈ ಹಾಕ್ಸ್ಕೊತೀನಿ ಅಂತ ಹೇಳಿದೆ ಅಲ್ವಾ, ಸೊ ಅದೊಂದು ಮೆಮರಿಗೆ. ಇದು ಬಂದ್ಮೇಲೆ ಹಾಕ್ಸ್ಕೊಂಡಿದ್ದೀನಿ, ಅಂದ್ರೆ ಇವಾಗ ಹಾಕ್ಸ್ಕೊಂಡಿದ್ದೀನಿ. ಇದು ನೀವು ನೋಡ್ತಾ ಇರ್ತೀರಾ, ಇದೇನ್ ಮಾಡ್ತಿದ್ರೆ ಅವಳನ್ನ ಹಗ್ ಮಾಡ್ಕೊಂಡಿದ್ದಾಳೆ. ಸೊ ಇಟ್ಸ್ ಎ ಸೆಲ್ಫ್ ಲವ್. ಲವ್ ಯುವರ್ ಸೆಲ್ಫ್. ವಾಟ್ ಎವರ್ ಹ್ಯಾಪನ್ಸ್, ಯು ಲವ್ ಯುವರ್ ಸೆಲ್ಫ್. ಸೊ ಇದು ನಂಗೆ ಪರ್ಸ್ನಲಿ ಐ ಲವ್ ಮೈ ಸೆಲ್ಫ್ ಅ ಲಾಟ್. ಎಷ್ಟೊಂದು ಜನ ನೋಡಿದ್ದೀನಿ, ಅವ್ರ ಕಂಡ್ರೆ ಇಷ್ಟನೇ ಆಗಲ್ಲ, ಅವ್ರನ್ನ ಪ್ರಯಾರಿಟೈಸ್ ಮಾಡಿ ನಾನ್ ಚೆನ್ನಾಗಿಲ್ಲ ಅಂತ ಅನ್ಕೋತಾ ಇರ್ತಾರೆ. ಚೆನ್ನಾಗಿಲ್ಲ. ಅದೊಂದು ಇನ್ನೊಂದು ಅವ್ರನ್ನ ಪ್ರಯಾರಿಟೈಸ್ ಮಾಡ್ಕೊಳಲ್ಲ. ಫಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಮ್ಮಿನೇ ಅವ್ರನ್ನ ಪ್ರಯಾರಿಟೈಸೇ ಮಾಡ್ಕೊಳಲ್ಲ. ನಂಗೆ ಹರ್ಷವಾಗ್ತಿದೆ ಪರವಾಗಿಲ್ಲ, ಬಟ್ ಅವ್ರಿಗೆ ಊಟ ಹಾಕ್ಬೇಕು. ಅದು ಅಮ್ಮ ಮಕ್ಕಳಲ್ಲಿ ಇರುತ್ತೆ, ಬಟ್ ಕೆಲವು ಕಡೆ ಎಷ್ಟೊಂದಿದೆ ಅವ್ರವ್ರ ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು. ಅಂಡ್ ಅವ್ರಿಗೇನಾರ ಆದ್ರೆ ನಂಗಾದ್ರೂ ಪರವಾಗಿಲ್ಲ, ಅವ್ರಿಗೇನಾರ ಆದ್ರೆ ಬೇಡ. ಅದು ಫಸ್ಟ್ ನಮ್ಮನ್ನ ಕೇರ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಕೇರ್ ಮಾಡಬೇಕು. ನಂಗೆ ಡೆಡ್ ಆಪೋಸಿಟ್ ಪ್ರಿಯಾ. ಆಕ್ಚುಲಿ ಇದು ಒಳ್ಳೇದು, ಇದು ನಿಜ ಒಳ್ಳೇದು. ನಾವು ಚೆನ್ನಾಗಿದ್ರೆ ತಾನೇ ನಮ್ಮವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ. ನಾನು ಅಲ್ಲಿ ಹೋದ್ಮೇಲೆ ಒಬ್ಳೇ ಇದ್ದು ಐ ಸ್ಟಾರ್ಟೆಡ್ ಲವಿಂಗ್ ಮೈ ಸೆಲ್ಫ್ ಮೋರ್. ನಾನು ಏನ್ ಮಾಡಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂಡು, ನಾನು ಇವಾಗ ಫಾರ್ ಎಕ್ಸಾಂಪಲ್ ಶಾಪಿಂಗ್ ಹೋದ್ರೆ ನನ್ಗೆ ಅಂತಾನೆ ತಗೋತೀನಿ. ನಾನು ಇವತ್ತು ಕೆಲಸ ಜಾಸ್ತಿ ಇತ್ತು, ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂದ್ರೆ ಐ ಗೋ ಟ್ರೀಟ್ ಮೈ ಸೆಲ್ಫ್. ಸೊ ಆ ಥರ ನಾ ಹೇಳಬೇಕು ಅಂದರೆ ಐ ಸ್ಟಾರ್ಟೆಡ್ ಲವಿಂಗ್ ಮೋರ್ ಮೈ ಸೆಲ್ಫ್. ಸೊ ಅದಕ್ಕೂ ಆ ಮೀನಿಂಗ್ ಇಟ್ಕೊಂಡು ಈ ಟಾಟು ಹಾಕ್ಸಿದ್ದೀನಿ. ಸೊ ಇಷ್ಟು ದಿನ ನೀವು 4 months ಇದೆಲ್ಲ ಹೆಂಗೆ ಅನಿಸ್ತಿದೆ ಚಿನಿ? ಚೆನ್ನಾಗಿ ಅನಿಸ್ತಾಯಿತ್ತು. ಅಂದರೆ 4 months ಇಸ್ ನಾಟ್ ಟೂ ಲಾಂಗ್, ಸ್ವಲ್ಪನೇ. ಆದ್ರೂ ಇಲ್ಲಿ ಒಂದಿನೂ ಬಿಟ್ಟಿರ್ತಾರಲ್ಲ, ಒಂದಿನೂ ಎಲ್ಲೋ ಹಾಸ್ಟೆಲ್ ಅಲ್ಲಿ ಅಥವಾ ಎಲ್ಲೋ ಬಿಟ್ಟಿರ್ತೇನೆ. 4 months ಈಸ್ ಲಾಂಗ್ ಅಂತ ನನ್ಗನ್ಸ್ತಿದೆ, ನಿಂಗೆ ಹಂಗೆ ಅನಿಸ್ತಾ ಇಲ್ಲ. ಅಂದ್ರೆ ನೀ ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇದೀಯ ಅಂತ ಅರ್ಥ. ನಂಗೆ ಯಾಕೆ ಹಂಗ ಅನ್ಸ್ತಿಲ್ಲ ಅಂದ್ರೆ ಅದು ಹೊಸದಿತ್ತಲ್ವಾ, ನಾ ಅವಾಗಷ್ಟೇ ಇನ್ನ ಅಡ್ಜಸ್ಟ್ ಆಗ್ತಾ ಇದ್ದೆ. ಲೈಕ್ ಕಂಪ್ಲೀಟ್ ಆಗಿ ಅಲ್ಲಿಗೆ ಅಡಾಪ್ಟ್ ಆಗಿಲ್ಲ. ಅದೇ ಆ ಗ್ಯಾಪ್ ಅಲ್ಲೇ ಇಲ್ಲಿ ಬಂದಲ್ಲ. ಸೊ ನಂಗೆ ಅದಷ್ಟು ಲಾಂಗ್ ಅನ್ಸಿಲ್ಲ ಅಂತ ಅದಕ್ಕೋಸ್ಕರ ಹೇಳಿದ್ದು. ಆಮೇಲೆ ಅಡ್ಜಸ್ಟ್ ಆಗೋದು ಅಂತ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಇಂಡಿಯನ್ಸ್ ಇದಾರೆ, ಜೊತೆಗೆ ಫ್ರೆಂಡ್ಸ್ ಇದಾರೆ ಎಷ್ಟೊಂದ್ ಜನ. ಅಲ್ಲೇ ಇದ್ದು ನಾನು ಅಲ್ಲಿ ಫುಲ್ ಅಡಾಪ್ಟ್ ಆಗ್ಬಿಟ್ಟು ನನ್ಗೆ ಇಲ್ಲಿ ಊಟ ಓಕೆ, ಇಲ್ಲಿ ಮನೆ ಓಕೆ, ಆ ತರ ಎಲ್ಲ ಇದ್ದು ಆಮೇಲೆ ಬಂದಿದ್ರೆ ಇಟ್ ವಾಸ್ ಅ ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ನಂಗೆ ಅಷ್ಟಾಗಿ ಡಿಫ್ರೆನ್ಸ್ ಅನ್ಸಲ್ಲ, ಬಟ್ ಫ್ಯಾಮಿಲಿನ, ಮನೆಯನ್ನ, ಪೆಟ್ಸ್ ನ ಮಿಸ್ ಮಾಡ್ಕೊಂಡು ತುಂಬಾನೇ ಇದೆ. ಇದೊಂದು ಮಚ್ ನೀಡೆಡ್ ಬ್ರೇಕ್ ಪ್ರಿಯಂಗೆ. ಕೆಲವು ದಿನಕ್ಕೆ ಇವಾಗ ಕ್ರಿಸ್ಮಸ್ ಹಾಲಿಡೇ ಮತ್ತೆ ನ್ಯೂ ಇಯರ್ ಹಾಲಿಡೇ ಸಿಕ್ಕಿರೋದ್ರಿಂದ ಪ್ರಿಯಾ ಬಂದೇಳೆ. ಪ್ರಿಯಾ ಇರೋಷ್ಟು ದಿನ ನಾವು ಚೆನ್ನಾಗಿ ಅವಳನ್ನ ನೋಡ್ಕೋಬೇಕು, ಚೆನ್ನಾಗಿ ರೆಸ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಕೆಲಸ, ಅವಳಿಗೆ ಅಡುಗೆ ಮಾಡ್ಕೋಬೇಕು. ಯಾವಾಗ ಕೇಳಿದ್ರು ಅಮ್ಮ ಹೋಗಿ ಅಡುಗೆ ಮಾಡ್ಕೋಬೇಕು, ಹೋಗಿ ನಿದ್ದೆ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು, ಕಾಲ್ ನೋವ್ತಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಅವಾಗೆಲ್ಲ ಅನ್ಕೋತಾ ಇದೆ ಮನೆಗೆ ಬಂದಾಗ ಚೆನ್ನಾಗಿ ಅವಳನ್ನ ಟ್ರೀಟ್ ಮಾಡ್ಬೇಕು ಅಂತ. ನಾನಂತೂ 2 ದಿನ ಆಗಿರೋದು ಇವಾಗ ನಾ ಬಂದು, ಬಟ್ ಚೆನ್ನಾಗೇ ರೆಸ್ಟ್ ಮಾಡಿದೀನಿ ಆಕ್ಚುಲಿ. ಬಟ್ ಏನೇನೋ ಮಾಡೋದಿದೆ ಇಲ್ಲಿ ಬಂದಾಗ. ನಾನು ಏನೇನ್ ಮಾಡ್ಬೇಕು, ಯಾರ್ಯಾರನ್ನ ಮೀಟ್ ಮಾಡ್ಬೇಕು ಅನ್ಕೊಂಡೆ, ಮೀಟ್ ಮಾಡೋದಿದೆ. ಆಮೇಲೆ ನಾವು ಮೂವೀಸೇ ನೋಡಿಲ್ಲ, ಎಷ್ಟು ದಿನ ಆಯ್ತು. ಸೊ ಮೂವೀಸ್ ನೋಡಿ ಹೊರಗಡೆ ಹೋಗ್ತಾ ಇದ್ವಿ ತಿನ್ನಕ್ಕೆ. ಆಮೇಲೆ ಮಮ್ಮಿಗೆ ಹರ್ಷ ಎಲ್ಲರಿಗೂ ಲಾಂಗ್ ಆಮೇಲೆ ಹರ್ಷಿತ್ ಇಲ್ಲಿದ್ದಾಗ ಒಂದೇ ಒಂದು ಹೇಳ್ಬೇಕು, ಹರ್ಷಿತ್ ಇಲ್ಲಿದ್ದಾಗ ಹೋಗೋ ನೀನು ಅಂತ ಇದ್ದ. ಯಾವಾಗ ಬರ್ತೀಯೋ ನೀನ್ ಮಿಸ್ ಮಾಡ್ಕೊಂಡ್ಯಾ? ಆಮೇಲೆ ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನೇ ಹೋಗಿ ಆಚೆ ಹೋಗಿ ನಂಗೆ ಏನ್ ಬಟ್ಟೆ ಬೇಕು ಅಂತ ತಗೊಂಡ್ಬಂದಿದ್ದು ಇವತ್ತೇ. ನಾನು ಮುಂಚೆ ದುಡ್ಡು ಇಸ್ಕೊಂಡು ಹೋಗ್ತಿದ್ದೆ, ಹಂಗೂ ಮಾಡ್ತಿಲ್ಲ, ಜೊತೆಗೆ ಮಮ್ಮಿ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವತ್ತು ಹರ್ಷ ಸೆಲೆಕ್ಷನ್ ಹರ್ಷ ಯಾವ್ದು ಸೆಲೆಕ್ಟ್ ಮಾಡ್ದ ಅಂತ ನೋಡ್ಕೊಂಡು, ಸೊ ಜೂಡಿಯೋ ನೋಡ್ಬಿಟ್ಟು ಹರ್ಷದ ಹೋಗೋಣ ಅಂತ ಹೇಳಿ ಒಂದು ಕ್ರಾಪ್ ಟಾಪ್, ಇದು ನಿಟೆಡ್ ಟಾಪ್ ಮತ್ತೆ ಬಿಜಿ ಪ್ಯಾಂಟ್
ಈ ವೆದರ್ಗೆ ಮಾತ್ರ ಸೂಟಬಲ್ ಅಲ್ಲ. ಆಗುತ್ತೆ ಏನಿಲ್ಲ Perfect ಅಂತ ಏನಿಲ್ಲ, ಬಟ್ ಇಟ್ಸ್ ಪರ್ಫೆಕ್ಟ್ ಆಕ್ಚುಲಿ ಅಲ್ಲ ಫಾರ್. ಸೊ ನೆಕ್ಸ್ಟ್ ನಂಗೆ ಇನ್ನೊಂದು ದೊಡ್ಡ ಆಸೆ ಏನಂದ್ರೆ ಹರ್ಷನ್ ಮಮ್ಮಿನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತ. ಅದು ನಾವೀಗಾಗಲೇ ಪ್ಲಾನ್ ಮಾಡ್ತಿದೀವಿ ಒಂದೊಂದ್ ದಿನ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಇವತ್ತಂತೂ ನೀರಿನ ಪ್ರಾಬ್ಲಮ್ ಆಯ್ತು, ಎಲ್ಲಿಗೂ ಹೋಗಕ್ಕಾಗ್ಲಿಲ್ಲ. ಇಡೀ ದಿನ ರೆಸ್ಟ್. ಚೆನ್ನಾಗಿ ನಿದ್ದೆ ಆಯ್ತಾ ಚಿನಿ ಇವತ್ತು? ತುಂಬಾ ಚೆನ್ನಾಗಿ ನಿದ್ದೆ ಆಯ್ತು. ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲು ಪ್ರಿಯಾ, ಹಾಗೆ ಫುಲ್ ಡೇ ಚೆನ್ನಾಗಿ ನಿದ್ದೆ ಆಯ್ತು. ಸೊ ನೋಡೋಣ, ನಾಳೆಯಿಂದ ಇನ್ನೂ ಸರ್ಪ್ರೈಸಸ್ ಬಾಕಿ ಇದೆ. ಬೆಡ್ ತಗೊಂಡು ಹಾಲ್ ಇಟ್ಬಿಟ್ಟಿದೀವಿ ನಾವು, ಬೆಳಗಿಂದ ಅಲ್ಲೇ ಇರೋದು. ಇನ್ನು ತಾತ ಮಾಮಂಗೆ ಗೊತ್ತೇ ಇಲ್ಲ. ಇನ್ನ ತಾತ ಮಾಮ ರಿಯಾಕ್ಷನ್, ಸ್ನೂಪಿ ರಿಯಾಕ್ಷನ್ ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ ಹಂಗೆ ಆಯ್ತು. ಅವಳ ಸ್ಮೆಲ್ ಅಲ್ಲಿ ಕಂಡಿಡ್ಬಿಟ್ಟು ಕಾರ್ ಒಳಗಡೆ ಬಂದ್ ನೋಡ್ತಲ್ಲ, ದಟ್ ವಾಸ್ ಸೋ ಎಕ್ಸೈಟಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಆತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ತಾತ ಮಾಮ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ಮಾಮಂಗ್ ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ಅವ್ರಿಗೆ ಗೊತ್ತಾಗೋಯ್ತು, ಗೆಸ್ ಮಾಡ್ತಾ ಇದ್ರು. ಬಟ್ ಪಾಪುಗೆ ಮತ್ತು ಗುರ್ಪ್ರೀತ್ಗೆ ಗೊತ್ತಿರ್ಲಿಲ್ಲ. ಹೌದು, ಅವಳಂತೂ ಶಾಕ್. ಪಾಪ ಅಲ್ಟಿಮೇಟ್ ಇವಾಗಿರೋದು ಅಮ್ಮಮ್ಮ ತಾತನ ಸರ್ಪ್ರೈಸ್ ಮಾಡೋದು. ಹೌದು, ನಿಜವಾಗ್ಲೂ ಅಮ್ಮಮ್ಮ ತಾತ ರಿಯಾಕ್ಷನ್ಸ್ ಯಾವಾಗ್ಲೂ ಸಕ್ಕದಾಗಿರುತ್ತೆ, ಎವ್ರಿ ಟೈಮ್ ಸಕ್ಕದಾಗಿರುತ್ತೆ. ನೋಡೋಣ, ನಾಳೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಪ್ರತಿದಿನ ಒಂದೊಂದು ಕಡೆ ಹೋಗ್ಬೇಕು ಅಂತ ಪ್ಲಾನ್ ಇದೆ. ಈ ಎಲ್ಲ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿರುತ್ತೆ ಅಂತ ಅನ್ಕೋತೀನಿ. ಇನ್ಮೇಲೆ ಬರುವಂತ ಎಲ್ಲ ವಿಡಿಯೋಸ್ ಪ್ಲೀಸ್ ವಾಚ್ ಮಾಡ್ತಾ ಇರಿ. ಹೀಗೆ ಆಮೇಲೆ ನನ್ನ ನೇಲ್ಸ್ ನೋಡಿ, ಹಾಲಿಡೇ ನೇಲ್ಸ್. ಆಫೀಸ್ಗೆ ಹೋಗೋವಾಗ ಹಾಕೊಳಕ್ಕಾಗಲ್ಲ ಅಂತ ಆಫೀಸ್ ನಾನು ಇದ್ದೇನ ಅಲ್ಲಿ ಪರ್ಚೇಸ್ ಮಾಡಿದ್ರು, ಮನೆಗೆ ಬಂದು ಹಾಕೊಂಡಿದ್ದೀನಿ, ಯಾಕಂದ್ರೆ ಹಾಕೊಳಕ್ಕಾಗಲ್ಲ ಅದಕ್ಕೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿನ್ನೆ ವ್ಲಾಗ್ನ ಕೂಡ ನೀವೆಲ್ಲರೂ ತುಂಬ ಇಷ್ಟಪಟ್ರಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಹಾಗೆ ನಾಳೆ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.